ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ದನಿನ ಮನೆ ಹತ್ರ ಬಂದಿದ್ದೀನಿ. ನಂದೀಶ್ ಅವ್ರು ಇಲ್ಲ ಅಂತ ಅಂದರೆ ನನಗೆ ನಿದ್ದೆನೇ ಬರೋದಿಲ್ಲ, ಟೆನ್ಷನ್ ಆದಂಗೆ ಆಗಿಬಿಡುತ್ತೆ. ಯಾಕಂತ ಅಂದರೆ ಎಲ್ಲಿ ಟೈಮ್ ಆಗಿಬಿಡುತ್ತೋ, ಆಮೇಲೆ ಟೈಮ್ ಕರೆಕ್ಟಾಗಿ ಹಾಲು ಹಾಕ್ತೆ ಹೋದರೆ ಡೈರಿ ಬಂದುಬಿಟ್ರೆ ಅಂತ ಹೇಳಿ ನನಗೆ ಭಯ. ಹಾಗಾಗಿ ಬೇಗನೆ ಎದ್ದು ಇವಾಗ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದೀನಿ. ಚಿಕ್ಕಮ್ಮ ನಾನು ಎಬ್ಬಿಸು ಅಂತ ಅಂದರು, ಯಾಕಂದರೆ ನಂದೀಶ್ ಅವ್ರು ಇರಲಿಲ್ವಲ್ಲ. ಹಾಗಾಗಿ ಇಲ್ಲ ಪರವಾಗಿಲ್ಲ ಅಂತ ಹೇಳಿ ನಾನು ಎದ್ದು ಫಸ್ಟ್ ಬಂದೆ. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಚಿಕ್ಕಮ್ಮನೂ ಎದ್ದು ಬಂದರು. ಒಬ್ಬಳೇ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ಅವರು ನನ್ನ ಜೊತೆ ಬಂದು ಜಾಯ್ನ್ ಆದರು. ದನಿನ ಮನೆ ಕೆಲಸ ಎಲ್ಲ ಮುಗಿಸಿದ್ವಿ. ಇಬ್ಬರು ಸೇರಿಕೊಂಡು ಹಾಲೆಲ್ಲ ಕರೆದಾಕಿ ಕಸ ಎಲ್ಲ ಹಾಕಿ ದನಿನ ಮನೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಇವಾಗ ಹೊಲ್ದ ಹತ್ರ ಬಂದ್ವಿ. ರಕ್ಷಿ ಮತ್ತು ನಂದೀಶ್ ಅವರಿದ್ದರೆ ಬೇಗನೆ ತಿಂಡಿ ಆಗಬೇಕು, ಅವರಿಲ್ಲ ಅಂದರೆ ಏನು ತಿಂಡಿ ಬೇಗ ಆಗಬೇಕು ಅನ್ನೋದೆಲ್ಲ ಏನಿಲ್ಲ. ಹಾಗಾಗಿ ಹಸು ಎಲ್ಲ ಕಟ್ಟಾಕ್ಬಿಟ್ಟು ಹೋಗೋಣ, ಆಮೇಲೆ ಹೋಗಿ ತಿಂಡಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಹೊಲ ಎಲ್ಲ ಒಂದು ರೌಂಡ್ ಓಡಾಡ್ಕೊಂಡು ಹೋಗ್ತಾ ಹತ್ರದಿಂದ ಬಂದ್ವಿ. ಫುಲ್ಲು ಟಯರ್ಡ್ ಆದಂಗೆ ಆಗಿಬಿಟ್ಟಿದೆ, ಹೊಟ್ಟೆ ಬೇರೆ ಎಸ್ವಾಗ್ತಾಯಿತ್ತು. ಇವಾಗ ಬಂದು ದೋಸೆ ಮಾಡೋಣ ಅಂಥೇಳಿ ನೆನ್ನೆನೇ ರುಬ್ಬಿಟ್ಟಿದ್ದೆ. ಚಿಕ್ಕಮ್ಮ ನಾನು ಸರಿ ಬೇಗ ಪಲ್ಯ ಚಟ್ನಿ ಮಾಡಿದ್ವಿ. ಬೇಬಿಗೆ ದೋಸೆ ಹಾಕ್ಬಿಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಫುಲ್ಲು ಬ್ಯುಸಿ ಡೇ ಇವತ್ತು ನಾಳೆ ಎಲ್ಲ ಫುಲ್ಲು ಬ್ಯುಸಿ. ಹೆಂಗಿದ್ದೀನಲ್ವ, ಸಕ್ಕತ್ತಾಗಿದ್ದೀನಿ. ಶಿನು ನಂದೀಶ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಾಳೆ ಹಾಕ್ಕೊಂಡು ಬರ್ತೀನಿ ಅಂತ, ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಒಂದು 10:30-11 ಗಂಟೆ ಏನು ಬರ್ತೀನಿ ಅಂತ ಅಂದರು. ಬೇಬಿಗೆ ದೋಸೆ ಹಾಕ್ಬೇಕು ಇವಾಗ. ತಗೊಳ್ಳೆ, ಏನು ಕೆಲಸ ಮಾಡಲ್ಲ, ಸುಮ್ಮನೆ ಒಂದು ದೋಸೆ ಮಾಡ್ಕೊಂಡು ತಿಂದಿಲ್ಲ ಇವಳು ತಾನೇ. ಹೊಟ್ಟೆ ಹಸಿದ್ರೆ ಮಾಡ್ಕೊಂಡು ತಿನ್ನಬೇಕು. ಈ ಥರ ಪಲ್ಯ ಮಾಡ್ಕೊಂಡು ಚಟ್ನಿ ಮಾಡಿಕೊಂಡು ಯಾವೆಲ್ಲ ಮಾಡ್ಕೊಡ್ಬೇಕು ಇವ್ರಿಗೆಲ್ಲ ರೆಡಿ ಇದ್ದರೂ ಒಂದು ಒಗ್ಗರಣೆ ಮಾಡ್ಕೊಂಡು ತಿಂದಿಲ್ಲ. ಹೆಂಗೈತೆ ದೋಸೆ? ಪಲ್ಯ ಚೆನ್ನಾಗೈತಾ? ಥ್ಯಾಂಕ್ ಯು. ಎಲ್ಲರಿಗೂ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಟ್ಟ ನಿಸರ್ಗ ಅವರಿಗೆ ಧನ್ಯವಾದಗಳು. ನಿಸರ್ಗ ಅವರೇ ಧನ್ಯವಾದಗಳು. ನಾನು ತಿನ್ನೋಷ್ಟರಲ್ಲಿ ನೀನೇ ಬಂದಿದ್ದೆ. ಎಲ್ಲ ನಾವೇ ಮಾಡ್ಬಿಟ್ಟು ಧನ್ಯವಾದ ಏನಕ್ಕವ? 2 ದಾಸೆನಾರ ಕೊಟ್ಟಿದ್ರೆ ನಾನು ಹಿಂಗೆ ಚಪಾತಿ ಎಲ್ಲ ಬೇರೆ ಹಾಕೊಡ್ಬೇಕು ಕಣೆ ಬೇಬಿ. ಇಲ್ಲ ಕಣಮ್ಮ, ಡೈಲಿ ಬ್ಲಾಗ್ಸಲ್ಲಿ ಮಾಡಬೇಕಾ? ಅದು ಮುಂದಕ್ಕೆ ತಗೊಳ್ಳುವ ಬೇಡ ಬಿಡಿ, ಹಂಗೆ ಇರಲಿ. ಹೂವು ಹಾಕಕ್ಕೆ ಓಕೆ. ಬೆಳಗ್ಗೆಯಿಂದ ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ದೇವ್ರ ಮನೆಯೆಲ್ಲ ಕಂಪ್ಲೀಟಾಗಿ ಅರಿಶಿನ ಕುಂಕುಮ ಇಟ್ಟು ಲುಕ್ ತುಂಬ ಚೆನ್ನಾಗಿಟ್ಟಿದ್ದಾರೆ. ಚಿಕ್ಕಮ್ಮ ಮತ್ತು ಕರೆಂಟ್ ಬಂತು, ಸೂಪರ್ ಲುಕ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಎಲ್ಲ ಇವರಿಲ್ಲಿ ಮೇಲ್ಗಡೆ ಫೋಟೋಗೆಲ್ಲ ಲೈಕ್ ಈ ಥರ ಇಟ್ಟು ಎಲ್ಲ ಇಟ್ಟು ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮನೆಯೆಲ್ಲ ನೀಟಾಗಿ ಈ ಥರ ಕ್ಲೀನ್ ಮಾಡಿ ಹೊಸ ಪಿಂಕಿಶ್ ತೋರಣ ಹಾಕಿ ಬಾಗಿಲಿಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಮನೇನ. ಮಾಮ ಎಲ್ಲ ಬಂದು ಒಂದು ರೌಂಡು ಊಟ ಮಾಡ್ಕೊಂಡು ಹೋಗಿದ್ದಾರೆ. ದೆನ್ ಈಗ ಅತ್ತೆ ಮಾತಾಡ್ತಾರೆ. ಹೇಳಿ ಅತ್ತೆ. ಏನೂ ಇಲ್ವಾ ಮಾತಾಡೋದು? ನಿನ್ನ ಬ್ಲಾಗಲ್ಲಿ ನಿನಗೆ ಏನೂ ಇಲ್ಲ ಮಾತಾಡೋಕ್ಕೆ? ಎಲ್ಲ ಟಯರ್ಡ್ ಆಗಿದ್ದಾರೆ ಬೆಳಗ್ಗೆಯಿಂದ. ಪಾಪ ಅವರು ತುಂಬ ಕೆಲಸ ಮಾಡಿದ್ದಾರೆ. ಹೊಲ್ತಕ್ಕೆ ಹೋಗಿ 10 ನಿಮಿಷ ಗ್ಯಾಪಲ್ಲಿ ನಿದ್ದೆ ಮಾಡಿದ್ರು. 10 ನಿಮಿಷಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ರೆಸ್ಟ್ ಮಾಡ್ಬಿಟ್ಟು ಈಗ ಮಧ್ಯಾಹ್ನ ಬೆಳಗ್ಗೆಯಿಂದನೂ ಕೆಲಸ, ಮಧ್ಯಾಹ್ನ ಕೆಲಸ, ಅದೇ ಕೆಲಸ ಮಾಡು ಈಗ ನಾಳೆಗೆ ಫುಲ್ ಪ್ರಿಪ್ರೇಷನ್ ನಡೀತಿದೆ. ನಾಳೆಗೆಲ್ಲ ಬರ್ತಾರೆ ಈಗ ಸಾಯಂಕಾಲಕ್ಕೆ. ಅವಾಗ ಒಂದೊಂದು ಕ್ಲಿಪ್ಪಿಂಗ್ ಅತ್ತೆ ತೋರಿಸ್ತಾರೆ. ಎಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ ದೇವ್ರ ಮನೆಗೆ. ಅದು ಹೂವು ಡೆಕೋರೇಷನ್ ಮಾಡಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾಳೆ ಮಾಡ್ಕೊಳ್ಳೋಣ ಅಂತ, ಇವಾಗಲೇ ಮಾಡಿದ್ರೆ ಲೇಟ್ ಆಗ್ಬಿಡ್ತಾರೆ. ಅಂದರೆ ಇವಾಗಲೇ ಮಾಡೋಂಗಿಲ್ಲ, ನಾಳೆ ಅವ್ರ ಪೂಜೆಗೆ ಬರ್ತಾರಲ್ವಾ, ನಾಳೆ ಮಾಡಿಕೊಂಡು ಅಲಂಕಾರ ಮಾಡ್ಕೊಳ್ಳೋಣ ನಾಳೆ ಅಂತ. ನಾಳೆ ನಮ್ಮ ಟೈಮ್ ಆಗಲ್ವಲ್ಲ, ಅದಕ್ಕೆ ಸೊ ಅದೇ ನೋಡಿದ್ರಿ ಅಲ್ಲ. ನೆಕ್ಸ್ಟ್ ಅತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ಹೇಳಿ ಹೇಳು. ಏನಿಲ್ಲ, ಹಸು ಬಂದರೆ ಹಾಲು ಕರಿಬೇಕು ಅಷ್ಟೇ. ಇನ್ನೂ ಅದೊಂದು ಬಾಕಿ ಇದೆ. ಆ್ಯಂಡ್ ತರಕಾರಿ ತರಕ್ಕೆ ಇವತ್ತು ಹೋಗ್ತಾರೆ, ನಾಳೆ ಹೋಗ್ತಾರೆ. ಅದಕ್ಕೆ ಅದೆಲ್ಲ ಡ್ಯೂಟಿ ಇವಾಗ ನಮಗೆ ಏನೇನು ಎಕ್ಸ್ಟ್ರಾ ತರಬೇಕು ಅದೆಲ್ಲ ನಾವೇ ತರಬೇಕು. ಇವಾಗ ನೋಡಿ ಮನೇಲಿ
ಒಬ್ರು ಗಂಡ್ ಮಕ್ಳಿಲ್ಲ ಅಂದ್ರೆ ಒಂದ್ ಫಂಕ್ಷನ್ ಮಾಡ್ಬೇಕಾದ್ರೆ ಎಷ್ಟು ಜವಾಬ್ದಾರಿ ತಗೋಬೇಕು ಅಂತ ಗಂಡ್ ಮಕ್ಳು ಬೆಲೆ ಇವಾಗ ಗೊತ್ತಾಗ್ತಿರೋದು. ಅತ್ತೆಗೆ ಈಗ ರಿಯಲೈಸೇಷನ್ ಆಗ್ತದೆ ಅಂತ. ಸೊ ಆಮೇಲೆ ಅತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ಬಾಯ್. ಹಸುಗಳೆಲ್ಲ ಹೊಲದಿಂದ ಬಂತು, ಮಿನಿ ಸ್ವಾಮಿಗಳು ಕಟ್ಕೊಂಡು ಬಂದರು. ಸೊ ಎಲ್ಲ ಈಗ ಏನದು ಬೂಸ ಏನದು ಅಜ್ಜಿ? ಈಡು ಬೂಸ. ಅದೇ ಅದು ತಿಂತಿದೆ. ಇವರೆಲ್ಲ ಡ್ರ್ಯಾಗನ್ಗೆ ಹೂವು ಇರ್ತಾವ, ಕಟ್ಟಾಕ್ಬಿಡಿ ಕಣ್ರಿ. ಇವಾಗ ಹಾಲು ಕರ್ದು ಡೈರಿಗೆ ಹಾಕ್ಬೇಕು. ಇವರಂತೂ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಎಲ್ಲ ಗೊತ್ತೆ, ಸುಮ್ಮನೆ ಓಡಾಡ್ತಿದ್ದಾರೆ. ಹಳ್ಳಿಯ ದಿನನಿತ್ಯ ಕಾರ್ಯಕ್ರಮ ಹಾಲು ಕರೆಯೋದು. ನಾವು ಅತ್ತೆ ಕರೀತಿದ್ದಾರೆ, ಕರೆದು ಈಗ ಡೈರಿಗೆ ಹಾಕೋದು. ಬಂದ್ರಿ ಹಿಂಗೆ ಬಂದು ಬರೀ ಬಿಲ್ಡಪ್ ಬಂದರು ನೋಡಿ, ಚೆನ್ನಾಗಿ ಬಂದರು. ಇವ್ರನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವ್ರಿಗೆ ಇವರು ಕುತ್ಕೊಂತಿದ್ದಾರೆ ಈಗ. ಬೆಂಗಳೂರಿಂದ ಟ್ರಾವೆಲ್ ಮಾಡಿ ಇವಾಗ ಹಾಲು ಕರೆಯೋಕೆ ಅಂತ ಬಂದಿದ್ದಾರೆ. ನೀವು ಹಳ್ಳಿಯವರೇ ಅಲ್ವಾ? ಮಾರ್ಕೆಟ್ಗೆ ಹೋಗಿ ಬಂದು ಇಷ್ಟೆಲ್ಲ ತರಕಾರಿ ತಂದು ನಾನು ಅತ್ತೆ ಇಷ್ಟೆಲ್ಲ ತರಕಾರಿ ತಂದೆ, ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತಂದು ಲೈಕ್ ಇದೆಲ್ಲ ತಂದು ಇದನ್ನೆಲ್ಲ ಈಗ ಒಂದು ಕಡೆ ಸೆಗ್ರಿಗೇಟ್ ಮಾಡಿ ಅಲ್ಲಿ ಕೊಟ್ಟರೆ ನಾಳೆ ಬೆಳಿಗ್ಗೆ ನಾಷ್ಟ ಇಲ್ಲಾಂದ್ರೆ ಇಲ್ಲ. ಸೊ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಚೆ ಕಡೆ ಪಾತ್ರೆ ಎಲ್ಲ ಬೆಳೆಸ್ತಿದ್ದಾರೆ ಲೈಕ್ ಮಿಶೋ. ಆ್ಯಂಡ್ ಪಾತ್ರೆ ಎಲ್ಲ ಬಂದಿತ್ತಲ್ಲ ಲೈಕ್ ಅಡುಗೆ ಮಾಡೋಕ್ಕೆ ಆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ ನಮ್ಮ ಅಮ್ಮಂದಿರು ಜ್ಞಾನಮ್ಮ ಆ್ಯಂಡ್ ಅಲ್ಲಿ ನಮ್ಮಮ್ಮ ರಾಜಮ್ಮ. ಆ್ಯಂಡ್ ಇವ್ರ ಮನೇಲಿ ಇಕ್ಕಿರೋದು ಪಾತ್ರೆಸ್ ಎಲ್ಲ. ಆ್ಯಂಡ್ ಲೈಟ್ನಿಂಗ್ಸ್ ಎಲ್ಲ ಅತ್ತೆಯವರು ಹಾಕ್ತಿದ್ದಾರೆ. ಸೊ ಇಷ್ಟು ಪ್ರಿಪ್ರೇಷನ್ ಈಗ ಬಿಹೈಂಡ್ ದ ಸೀನ್ ನಡೀತದೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ಅತ್ತೆ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಆಂಟಿ ನೋಡು ಮಾತಾಡಿಯ. ಇದೆಲ್ಲ ರಂಗೋಲಿ ಬಿಟ್ಟಿರೋದೆ ಗಾಯ್ಸ್. ಇವ್ರುಗಳು ನೋಡಿ ರಂಗೋಲಿ ಎಲ್ಲ ಬಿಟ್ಟು ಈಗ ಸಕ್ಕದಾಗಿ ಲೈನ್ಗೆ ಅಲ್ಲೆಲ್ಲ ಬಿಟ್ಟಿದ್ದಾರೆ. ಈಗ ಮಲ್ಕೊಳಕ್ಕೆ ಹೋಗ್ಬೇಕು ಅಷ್ಟೆ. ಆಲ್ರೆಡಿ 10:20 ರಂಗೋಲಿ ಬಿಡ್ತಿದ್ರೆ ಇಲ್ಲಿ ಇವ್ರು ಮೆಹಂದಿ ಹಾಕೊಳ್ಳೋ ಚಿಂತೆ. ಹಿಂಗೆ ನೀನು ಎಲ್ಲರಿಗೂ ಫಂಕ್ಷನ್ ಅಂದ್ರೆ ಇದೆ ತಾನೇ ಮೇನು. ನಮ್ದು ಆಲ್ರೆಡಿ ಆಗಿದೆ. ನಾನು ಹಾಕೋಬೇಕು ಅಂತಿದ್ದೆಲ್ಲ ಕಾಪಿ ಮಾಡ್ಕೊಳ್ತಾ ಇದ್ದೆ. ಎಕ್ಸ್ಕ್ಯೂಸ್ ಮೀ, ಅದಕ್ಕೆ ನಾನು ರೆಡ್ ಮೆಹಂದಿ ತಂದಿದ್ದು. ಆದ್ರೂ ನನ್ನ ಡಿಸೈನ್ ಕಾಪಿ ತಾನೇ ಇದು. ಇದಕ್ಕೊಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ, ಅದನ್ನೆಲ್ಲ ನೋಡ್ಬಿಡಿ. ಕಟ್. ಓಕೆ, ಬೆಳಗ್ಗೆಯಿಂದ ಕೆಲಸ ಮಾಡಿ ಅಯ್ಯ ಜಯಮ್ಮ. ಓಕೆ, ಬೆಳಗ್ಗೆಯಿಂದ ಕೆಲಸ ಮಾಡಿ ಫುಲ್ ದಂಡಿ ಹೋಗಿ ಸುಸ್ತಾಗಿ ಸಮಥಿಂಗ್ ಏನೇನೋ ಆಗಿ ಫೈನಲಿ ಬಾಡೋಗಿರೋ ಮುಖದಲ್ಲಿ ಮೆಹಂದಿ ಹಾಕೊತಿದ್ದಾರೆ. ನಾಳೆ ಈ ಥರ ಇರಲ್ಲ ಮುಖ, ನಾಳೆ ಫುಲ್ ಪಳ್ಳ ಅಂತ ಇದೇ ಟ್ರಾನ್ಸಾಕ್ಷನ್ ವಿಡಿಯೋ. ನಾಳೆ ನೋಡಿ ಬೇಕಾದ್ರೆ, ನಾಳೆ ಈ ಥರ ಇರುತ್ತೆ. ನಾಳೆ ಫುಲ್ ಬ್ರೈಟ್ ಆಗಿರುತ್ತೆ ಮುಖ. ನಾಳೆ ನೆಂಟರು ಮುಖ ನೋಡಿ, ಅಯ್ಯಪ್ಪ ಸ್ವಾಮಿ ಮುಖ ನೋಡಿ ಫುಲ್ ಬ್ರೈಟ್ ಆಗಿರ್ತಾರೆ. ಅವರು ಎಲ್ಲ ಸುಸ್ತಾಗಿದ್ದಾರೆ. ಆ್ಯಂಡ್ ಅಲ್ಲೇ ನೋಡಿ, ಅಲ್ಲೇ ಅಯ್ಯಪ್ಪ ಸ್ವಾಮಿದು ಬರುತ್ತೆ ನಾಳೆ ಮಂಟಪ, ನೀಟಾಗಿ ಕಟ್ತಾರೆ. ಸೊ ಈಗ ಊಟ ಎಲ್ಲ ಆಗಿದೆ. ಈಗ ಇವತ್ತಿನ ಡೇಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ನಾಳೆ ನಮ್ಮ ಮತ್ತೆ ಕಂಟಿನ್ಯೂ ಮಾಡ್ತಾರೆ, ನಮ್ಮ ಮತ್ತೆ ವಾಯ್ಸ್ ಓವರ್ ಕೊಡ್ತಾರೆ. ಎಂಜಾಯ್ ಇಟ್. ಬಾಯ್.